ಮೆಲ್ಲಕ್ಕೆ ಓಡಾಡಪ್ಪ. ಇಲ್ಲೇ ಓಡಾಡು. ಹಿಡ್ಕೊಂಬನೆ ಇಲ್ಲಿ ಕುಣ್ಕೊಂತೀಯ ಅದ್ರ ಕಟ್ಟೆ ಮೇಲೆ ಒಂದು ಕ್ಷಣನ. ಇಲ್ಲ ಬಿಡತ್ತು, ಇಲ್ಲೇ ಓಡಾಡ್ತೀನಿ ಒಂದು 5 ನಿಮಿಷ ಇತ್ಲಾಗೆ ಓಡಾಡ್ತೀನಿ ಬಿಡು. ಮೆಲ್ಲಕ್ಕೆ ಓಡಾಡಪ್ಪ. ಮೆಲ್ಲಕ್ಕೆ ಓಡಾಡು. ಇತ್ಲಾಗಿಂದ ಅತ್ಲಾಗೆ ಸ್ವಲ್ಪ ಮೆಲ್ಲಕ್ಕೆ ಓಡಾಡು. ಒಂದು 5 ನಿಮಿಷ ಹಿಂಗೆ ನಿಂತ್ಕ. ಸ್ಯಾನೆ ಹೊತ್ತು ಭಾರ ಬಿಡಬೇಡ. ಮೆಲ್ಲಕ್ಕೆ ಓಡಾಡಪ್ಪ. ಅಯ್ಯೋ ಋತು ಗಂಡ ಕುಂಟಾಗ್ಬಿಟ್ಟವನೇ. ಅಮ್ಮ ಇತ್ಲವ ಇಲ್ಲಿ ಅವಳೆಲ್ಲ ಇದ್ದಾಳೆ. ಜೈ ಹಾಕಬೇಕು. ಅವಳ ಕೈ ಸಿಕ್ಕಿ ಬಿದ್ದರೆ ಅಷ್ಟೇ. ಅದು ಇದು ಸುಮ್ಮನೆ ಬೈದು ಬಿಡ್ತಾಳೆ. ಉಸಿರು ತಿರ್ಸ್ಕೊಂಬಂದಂಗೆ ಬೈತಾಳೆ. ಯಾಕಬೇಕು ಅಲ್ಲೋಡಲ್ಲಿ ಋತು ಗಂಡ ಕುಂಟ ಆಗ್ಬಿಟ್ಟವನೇ. ಅಲ್ಲೋ ನಡಿಯಕ್ಕೆ ಬರಲ್ಲ. ಅಯ್ಯೋ ದೇವ್ರು, ಈ ವಯಸ್ಸಿಗೆ ಹಿಂಗೆ ಆಗಿಬಿಟ್ರೆ ಅವಳಿಗಷ್ಟೇ. ನೀವು ನೋಡು ಇವಾಗಲೇ ಅಲ್ಲಿ ಕುಂಟಾಗ್ಬಿಟ್ಟಲ್ಲ, ನಡಿಯಕ್ಕೆ ಬರಲ್ಲ. ಅದನ್ನ ಹಿಡ್ಕೊಂಡು ನಡೀತಾ ಇದೆ ನಮ್ಮ ಕುಂಟ್ಕೊಂಡವು. ಅಲ್ವಿ. ಅಯ್ಯೋ ಅವರೆಲ್ಲ ಸೆನಕೈತೆ ಅಂತ ಬೋಲ್ಮೆ ಹರಿದಾಡೋರು. ಎಲ್ಲರೂ ಸೆನಕೈದೀವಿ ನಾವು, ನಮ್ಮಂಗೆ ಯಾರು ಇಲ್ಲ ಅಂತ ಹೇಳಿ ಬೋಲ್ಮೆ ಹರಿದಾಡೋರು. ಸರಿಯಾಗಿ ಆಗೈತೆ ಬಾ. ಇವಳ ಇದಾಳು ತಿಕ್ಳಿತಾಗ ಯಾಕೆ ಒಳ್ಳೆಲ್ಲ ಉಸಿರು ತಿರ್ಸ್ಕೊಂಬಂದಂಗೆ ಬೈತಾಳು ಒಳ್ಳೆಳ. ಕುಂಟಾಗ್ಯವನು. ನೋಡಿ ಅಂತ ಇವಳ ಇದ್ದಾಳಂಗೆ ಬೈವಾದಂಗೆ ಆಗುತ್ತೆ. ಮೆಲ್ಲಕ್ಕೆ ವಾಕ್ ಮಾಡಪ್ಪ. ಮೆಲ್ಲಕ್ಕೆ ಬಾ. ಮೆಲ್ಲಕ್ಕೆ ಬತ್ತಿದ್ರೆ ಏನೂ ಆಗಲ್ಲ. ಏನಂತ ನೋವು ಬರಲ್ಲ. ಸಣ್ಣ ನಿಂತ್ಕ. ನೋಯ್ತೈತೆ ಕಾಲು ಪಾಲು. ಇಲ್ಲಿ ಹೇಳತ್ತು ಏನು ಕಾಲೇನೇನು ನೋವಿಲ್ಲ. ಚೆನ್ನಾಗಿದ್ಯಾನಪ್ಪ? ಚೆನ್ನಾಗಿದ್ದಾನೆ ಕಣಮ್ಮ. ಈಗ ವಾಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನೆಲ್ಲ ಸವಾಸ ಅಂತ ಹೇಳಿ ಹಿಂಗೇನೆ ಜೊತೆಗೆ ಓಡಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೋವಿರುತ್ತಲ್ಲ. ಆಮೇಲೆ ನಾನು ಕುಕ್ಕಮ್ಮಂಗಾಲ್ದಾಗ ಅಲ್ಲಿ ಕರ್ಕೊಂಡೋಗಿ ಕೊಂಡ್ರು ಸಹ ನಮ್ಮ ಕೈ ಹಿಡ್ಕೊಂಡ್ರೆ ಕುಕ್ಕಂತಾನೆ. ಅದಕ್ಕೆ ಹಿಂಗೆ ಒಬ್ರು ಇರ್ಬೇಕು ಜೊತೆಗೆ. ಸಣ್ಣ ಹಿಂಗೆ 1-2 ದಿನ ಸೆನಕ್ಕಾಗತ್ತಕ್ಕನ. ನೋಡಮ್ಮ ಹೆಂಗನ ಚೆನ್ನಾಗಿ ಅಂತ ಸುಮ್ಕಿರು. ಇಷ್ಟ್ರ ಮಟ್ಟಿಗೆ ಚೆನ್ನಾಗಾದ್ರೆ ಸಾಕು ಕಣಕ್ಕ. ಯಾರನಾತು ಚೆನ್ನಾಗಿದ್ರೆ ಸಾಕು. ಪಾಪ ನಾನು ಹಂಗೆ ಅನ್ಕೊಂತಿದ್ದೆ. ಅವತ್ತು ನಮ್ಮ ಭೂಮಿನೂ ನೊಂದ್ಕಣ್ತು ಕಣಕ್ಕ. ಕಣಮ್ಮ ಏನು ಮಾಡ್ತೀಯ? ಗ್ರಾಚಾರ ನಾಯಿ ಅಡ್ಡ ಒಂದು ಬಿದ್ದು ಪಾಪ. ಅದೇ ಬೇಕಲ್ವ ಅವೇನು ಬಿದ್ದಿರೋದಲ್ಲ. ಇದು ಗ್ರಾಚಾರ ಬೇರೆ. ಅದಕ್ಕೆ ಗ್ರಾಚಾರ ಬೇಡ ಅವನಿಗೆ. ಒಂಥರ ಏನೋ ಕಣ್ಣು ಒಂಥರ ಮಂಜಿಗಾದಂಗೆ ಆಗ್ಬಿಟ್ಟವೆ. ಗ್ರಾಚಾರಕ್ಕೆ ಬೀಳ್ಬೇಕು ಆಗಬೇಕು ಅಂಬೋದಿತ್ತೇನ ಆಗೈತಿ. ಏನು ಮಾಡೋಕ್ಕಾಗಲ್ಲ. ಅದೇ ಮತ್ತೆ ಗ್ರಾಚಾರ ಕೆಟ್ಟ ಬದನೆಕಾಯಿನೂ ದೇವ್ ಆಗ್ತಾವ ಅಂತಾರಲ್ಲ. ಹಾಗಂಗೆ ಎಲ್ಲನ ಹಿಂಗೆ ಆಗೈತಿ. ಏನು ಮಾಡಲ್ಲ ಬಿಡು. ಹೆಂಗ ಚೆನ್ನಾಗಿದ್ದಾನೆ ಓಡಾಡ್ತಾನಂತ. ನಿಮ್ಮಂಥ ಬಡವರು ದೇವ್ರಾಣೆಗೂ ಇವತ್ತು ಎಷ್ಟು ಒಳ್ಳೇದು ಮಾಡ್ತೀರಾ, ಒಳ್ಳೇದು ಬಯಸ್ತೀರ ಯಾರಿಗೇ ಆಗಲಿ. ಇಲ್ಲಿ ನಮ್ಮೂರಾಗ ಆಗ್ದಿಲ್ದಂಥ ಜನ ನಮಗೆ ಅಯ್ಯೋ ಇನ್ನೂ ಸರಿಯಾಗಿ ಆಗಬೇಕು, ಅವನು ಇರಲೇಬಾರ್ದಾಗಿತ್ತು, ಬೋಲ್ಮೇರಿ ಯಾರು ಎಲ್ಲ ನೆಟ್ಕೈತಿ ಅಂತ ಮಾತಾಡ್ತಾರೆ ಜನ. ಒಳ್ಳೆಯರಲ್ಲವು ನಿಮ್ಮಂಥವ್ರು ಇವತ್ತು. ಅದಕ್ಕೆ ಮತ್ತೆ ನಮ್ಮರ್ಗಿನ್ನ ಕಡೆಗ್ಲಾರ ವಾಸಿ ಅಂತ ಹೇಳೋದು. ಇವತ್ತು ನೋಡಮ್ಮ, ನೀವು ಯಾವತ್ತು ನಾವು ನಿಮ್ಮನ್ನು ನೋಡಿಲ್ಲ ಏನಿಲ್ಲ. ಬಂದಿಲ್ಲ 1-2 ದಿನ ಇರೋದಕ್ಕೆ ಅಂತ ಚೆನ್ನಾಗಿ ಪರಿಚಯ ಆಗಿ ಎಷ್ಟು ಒಳ್ಳೇದು ಬಯಸ್ತೀರ. ಅದಕ್ಕೆ ಮತ್ತೆ ನಿಮ್ಮಂಥ ಒಳ್ಳೆ ಮನ್ಸಿರೋರು ಆಗಬೇಕು ಅಂಬೋದು. ಒಳ್ಳೆ ಮನ್ಸಿರೋರು ಒಳ್ಳೇದು ಬಯಸ್ತಾರೆ ನಿಜವಾಗ್ಲು ಕಣಮ್ಮ. ನಿಮ್ಮಂಥವ್ರು ಎಂಥದ್ದು ನೋಡಿ ಇವತ್ತು ನಮ್ಮ ಮನೆಗೆ ಒಳ್ಳೇದು ಬಯಸ್ತೀರ. ಚೆನ್ನಾಗಿರಲಿ ಬಿಡು, ಯಾರನ್ನ ಚೆನ್ನಾಗಿರಲಿ ಅಂತೀರ. ನಕ್ಕ ಯಾರನ್ನ ಚೆನ್ನಾಗಿರ್ಬೇಕು. ಈಗ ಕೆಟ್ಟದ್ದು ಬಯಸಿರಿ ಏನು ಬರೋಂಗೈತಿ. ನಾವು ಬಯಸ್ದೇಟ್ಕೆ ಏನು ಆಗಲ್ಲ. ಒಳ್ಳೇದೊಂದು ಹೇಳಿದ್ರೆ ಸಾಕು. ಈಗ ನಾನು ಕೆಟ್ಟದ್ದಾಗಲಿ ಅಂತ ನಾನು ಹೇಳ್ದೇಟ್ಕೆ ಕೆಟ್ಟದ್ದಾಗಲ್ಲ. ಅದೇ ಬಾಯಾಗೇನೆ ಕೆಟ್ಟದ್ದು ಹೇಳೋ ಬಾಯಾಗೇನೆ ಒಳ್ಳೇದು ಹೇಳೋದು ಕಲಿಬೇಕು. ಯಾರೇ ಆತಿ ಚೆನ್ನಾಗಿರಲಿ ಅನ್ಬೇಕು. ಚೆನ್ನಾಗಿರ್ಲಪ್ಪ ಯಾರಾತು ಸಂತೋಷವಾಗಿ ಸೆನಕಿದ್ರು ಸಾಕು ಅನ್ಬೇಕು ಅಂತ ಮಾತಾಡಬಾರ್ದು ಯಾವತ್ತೂ. ಅದು ಶ್ರೇಯಸ್ಸಲ್ಲ ಕಣಕ್ಕ, ಶ್ರೇಯಸ್ಸಲ್ಲ. ಹಂಗೆ ನಾವು ಹಂಗೆ ಕೆಟ್ಟದ್ದು ಅಂದ್ಕೊಂಡು ಕೆಟ್ಟದ್ದಾಗಲಿ ಅಂತ ಅಂದ್ಕೊಂಡು ಬಾಯವನ್ನು ಮಾತಾಡೋದು ಹಂಗೂ ಮಾಡಬಾರ್ದು. ದೇವರೊಬ್ಬ ಪರಮಾತ್ಮ ನಮ್ಮ ಮನಸ್ಸುನಗಳದು ಮಾಡೋದು ಹೇಳೋದು ಕೇಳೋದು ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಮೇಲೊಬ್ಬ ಇದನ್ನು ನಮ್ಮ ಮನಸ್ಸುನಗಳು ಸಮೇತ ನೋಡ್ತಿರ್ತಾನೆ ಅವನು. ನಮ್ಮ ಮನಸ್ಸಿನಾಗ ಏನೈತೆ, ನಾವು ಹೊರಗೆ ಒಳ್ಳೆಯ ಥರ ನಾಟಕ ಮಾಡಿದ್ರು ಮನಸ್ಸಿನಾಗ ಕೆಟ್ಟು ದಿಕ್ಕೊಂಡಿದ್ರು ಅದು ಪರಮಾತ್ಮಿಗೆ ಗೊತ್ತಾಗುತ್ತೆ. ಅದು ಯಾವತ್ತು ಶ್ರೇಯಸ್ಸಲ್ಲ ಕಣಕ್ಕ. ಹೆಂಗ ಚೆನ್ನಾಗಿರ್ಲಮ್ಮ, ಯಾರನ್ನ ಚೆನ್ನಾಗಿರಲಿ. ಪಾಪ 2 ಹುಡುಗರು ಇದ್ದಾವೆ, ಚೆನ್ನಾಗಿರ್ಬೇಕು. ಎಂತನಾಗಲಿ ಗಂಡಿದ್ದಂಗೆ ಆಗಲ್ಲ, ಚೆನ್ನಾಗಿರ್ಬೇಕು. ಏನಪ್ಪ ಚೆನ್ನಾಗಿದೆಯೇನೋ ಪ್ರವಿ? ನೋಡೋಣ ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಈಗ ಓಡಾಡ್ತಾ ಇದ್ದೀನಿ. ಹಿಂಗೆ ಓಡಾಡ್ಕೊಂಡು ಹಿಂಗೆ ಇದ್ದೀನಿ ಕಣೋಣ. ಪರವಾಗಿಲ್ಲ ಕಣ್ಗುಂಡಪ್ಪ. ಇವಾಗ ಹಿಂಗೆ ಓಡಾಡ್ತಾನೆ. ಇವಾಗ ಇಷ್ಟನ ಓಡಾಡ್ತಾನಲ್ಲ. ಅಲ್ಲೇ ಓಡಾಡ್ತಾನೆ ಇರಲಿಲ್ಲ. ಅಲ್ಲೇ ಭಾಳ ದಿವಸ ಆಗಿತ್ತು. ಇವಾಗ ಆಸ್ಪತ್ರೆಯಿಂದ ಬಂದಾಗಿಂದನೂ ಓಡಾಡ್ತಾ ಇದ್ದಾನೆ. ಅಲ್ಲಿ ನೀನು ಆಪ್ರೇಷನ್ ಮಾಡಿದ್ರಲ್ಲ, ಸ್ಯಾನೆ ಓಡಾಡ್ತಿರ್ಲಿಲ್ಲ. ಇವಾಗ ಹಂಗೆ ಓಡಾಡ್ಬೋದು. ಇತ್ಲಾಗಳಿಂದ ಅತ್ಲಾಗೆ ಅಂತ ಹೇಳವ್ರಿ. ಒಂದು 5 ನಿಮಿಷ ನಿಂತ್ಕೊಂಬೋದು, ಅದು ಮಾಡಬೇಕು. ಏನಾಗಲ್ಲ. ಒಟ್ಟಿನಲ್ಲಿ ಜಾಸ್ತಿ ಅರ್ಧ ಗಂಟೆ 1 ಗಂಟೆ ನಿಂತ್ಕೊಂಬಾರ್ದು. ಏನೋ ಒಂದು 10 ನಿಮಿಷ 1/4 ಗಂಟೆ ನಿಂತ್ಕೊಂಡ್ರೆ ಏನೂ ಆಗಲ್ಲ ಅಂತೇಳಿ ಹೇಳೋರೆ. ಅದು ಇದನ್ನ ಹಿಡ್ಕೊಂಡು ಇನ್ನೂ ನಡೀತಾನೆ ಇನ್ನು ಕುಂಟ್ಕೊಂಡು. ಬಿಡು, ಚೆನ್ನಾಗಿ ಆಗ್ತಾನೆ, ಏನಂತ ಇದಿಲ್ಲ. ನೋಡಿರ್ ಗೊತ್ತಾಗ್ತೈತೆ ಚೆನ್ನಾಗಿ ಆಗ್ತಾನೆ 1-2 ದಿನ. ಹಂಗೇನೆ ಫಸ್ಟಿಗೆ ಆಪ್ರೇಷನ್ ಮಾಡಿದಾಗ ಭಾರ ಬಿಡಬಾರ್ದು. ಇದನ್ನ ಹಿಡ್ಕೊಂಡ್ರೆ ಇದ್ರ ಮೇಲೆ ಹೋಗುತ್ತಲ್ಲ ಭಾರ ಎಲ್ಲನ. ಅದಕ್ಕೇನೆ ಚೆನ್ನಾಗಿ ಆಗ್ತಾನೆ ಬಿಡು. ಪ್ರವಿ ಓಡಾಡ್ತಾ ಇದ್ದಾನೇನು?
ಹ್ಞೂ ಲಸ್ಮಕ್ಕ ಅದೇ ಓಡಾಡ್ತಾ ಇದ್ದಾನೆ. ಅದಕ್ಕೆ ನಾನು ಹೆಂಗನಾತು ಅಂತೇಳಿ ಜೊತೆಗೆ ಇದ್ದೀನಿ. ಇವರೆಲ್ಲ ಮಾತಾಡಿಸ್ತಿದ್ರ ನಿನ್ಕಂಡ ಪಾಪ ಒಂಥರ ನಡುಗ್ದಂಗೆ ಆಗುತ್ತೆ ಅದು ನಿಕ್ಕಿರಿ. ಅದಕ್ಕೆ ಅದ್ರ ಮೇಲೆ ಅದನ್ನೇ ಇಟ್ಕೊಂಡು ಓಡಾಡಬೇಕು ನಾಚಿಕೆ ಆಗುತ್ತೆ ಕಣತ್ತೆ ಅಂದ. ಅಯ್ಯೋ ಬಾರಪ್ಪ ಆಡ್ಕೊಂಬರಲ್ಲ ಏನು ಕೊಡಲ್ಲ ಅಂತ ಅಂದೆ. ಅಯ್ಯೋ ಇವತ್ತು ನಮಗೆ ಬಂದೈತೆ ಅಂದ್ರೆ ನಾಳೆ ಅವ್ರಿಗೆ ಬರುತ್ತೆ ಆಡ್ಕೊಂತಾರೆ ಅಂತೇಳಿ ಆಡ್ಕೊಂಬರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಆತಲ್ಲ. ಇವನು ಕುಂಟ ಆಗ್ಯವನೇ ಋತು ಗಂಡ. ಇವನು ಕುಂಟ ಆಗ್ಯವನಂದ್ರೆ ಇಷ್ಟೇ ಮುಗಿತು ಇವನ ಕತೆ. ಅಯ್ಯೋ ಬೋಲ ಮೆರಿತಿದ್ಲು ಇವಳು. ಜಯ್ಯಿ ಅಯ್ಯೋ ಎಲ್ಲರ ಮನೆಗೂ ನ್ಯಾಯ ಹೇಳಕ್ಕೆ ಹೋಗ್ತಿದ್ಲು. ಇವಾಗ ಅವ್ರ ಮೊಮ್ಮಗಳ ಗಂಡಗೇನೆ ಕಾವು ಮುರಿದೈತಿ. ಹಂಗೆ ಆಗಬೇಕು ಇವಾಗ. ಬೋಲ ಮೆರಿತಾ ಇದ್ರು. ಓಡಾಡ್ಕೊಂಡಿರಪ್ಪ ಸೆನಕ್ಕಾಗ್ತಿ ಧೈರ್ಯವಾಗಿರು. ನಣ್ಣ ಅಯ್ಯೋ ಅವತ್ತಿನಕ್ಕೂ ಇವತ್ತಿನಕ್ಕೂ ತುಂಬಾ ಬಿಡುತ್ತೆ. ಅವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತಣ್ಣ. ಏನು ಮಾಡೋಣ, ಹೆಂಗೋ ಚೆನ್ನಾಗಿದ್ದೀನಿ, ದೇವ್ರ ದಯದಿಂದ ಚೆನ್ನಾಗಿದ್ದೀನಿ. ದೇವ್ರು ಹೆಂಗೋ ನಮ್ಮ ಕಡೆಗಿದ್ದ. ಅವತ್ತು ನಾನು ಉಳಿದಿದ್ದೆ ಹೆಚ್ಚಾಯ್ತಣ್ಣ. ಹ್ಞೂನಪ್ಪ ಗುಂಡಣ್ಣಯ್ಯ. ಅಯ್ಯೋ ಬೇಡ ಪಾಪ ಉಳಿದಿದ್ದೆ ಹೆಚ್ಚಾತು ಬೋಲ್ ಕಷ್ಟ. ಅಯ್ಯೋ ಬಿದ್ದು ತಲೆಗೆ ಬೇರೆ ಏಟಾಗಿ ರಕ್ತೆಲ್ಲ ಹೋಗಿ ಬೇಡ ಪಾಪ. ಬೋಲ್ ಕಷ್ಟ ಬಿದ್ದವ್ರಿ ಉಳಿಸ್ಕೊಂಬರಕ್ಕೆ. ನಮ್ಮ ಅಳಿಯ ನನ್ನ ಮಗಳು ಬೋಲ್ ಪಾಟ್ ಬಿದ್ದವ್ರು ಕಣಪ್ಪ, ಬೋಲ್ ಪಾಟ್ ಬಿದ್ದವ್ರಿ. ಒಳ್ಳೇದು ಹಾಗೆ ಆಗುತ್ತೆ ಬಿಡು ಲಸ್ಮಕ್ಕಯ್ಯ. ನೀನು ಏನೇನು ಒಳ್ಳೇದು ಹಾಗೆ ಆಗುತ್ತೆ. ಸುಮ್ಕಿರಿ ಏನೋ ಗ್ರಾಚಾರ ನಾಯಿನರಿ ಅಡ್ಡ ಬಂದಾಗ ಬಿದ್ದು ಹಿಂಗಾಗೈತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಹೋಗಪ್ಪ ಅತ್ತಾಗ ಹೋಗಿ ಹನ್ನೆರಡು ದಾಡ್ಕೊಂಬರೋಗ ಹತ್ಲಾಗ ಹೋಗು. ಒಂದೀಟು ಆತ ಹೋಗು. ಇತ್ಲ ಬರ್ಗುಂಡಪ್ಪ ಒಂದೀಟು ಹತ್ಲಾಗ ಹೋಗ್ತಾನೆ. ಮೆಲ್ಲಕ್ಕೆ ಓಡಾಡಪ್ಪ. ಯಾವ್ದೋ ಒಂದು ಅಡಿಪಾಡಿ ಬಂದರೆ ಮೆಲ್ಲಕ್ಕೆ ಓಡಾಡು. ಇಲ್ಲೇ ಓಡಾಡು ಸಾಕು. ಮೆಳ್ಳು ಸೆನಕೈತಿ ಬೇಜಾರ ಪಾಪ. ಎಡೋತ್ ಮನೆ ಕೆಮ್ಮಕ್ಕಾಗುತ್ತೆ, ಎಡೋತ್ ಕುಕ್ಕಮ್ಮಕ್ಕಾಗುತ್ತೆ ಹೇಳೋಣ. ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರಿಗೆ ಕುಕ್ಕಂಡಿರೋಕ್ಕಾಗಲ್ಲ ಹೇಳು ಪಾಪ. ಕಾಲು ಮುರಿದಿರೋದಂದ್ರೆ ಬೋಲ್ ಕಷ್ಟ. ಓಡಾಡ್ಕೊಂಡಿರ್ಬೇಕು. ಕುಕ್ಕಣಿತೆಗೆ ಕುಕ್ಕಮ್ಮಕ್ಕಾಗಲ್ಲ. ಕುಕ್ಕಂಡಿರತೆಗೆ ಕುಕ್ಕಬೇಕಂದ್ರೆ ಅದ್ರೊಟ್ಟು ಕಷ್ಟ ಯಾವುದು ಅಲ್ಲ. ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಬೇಕಾದ್ರೆ ಯಾವ ಥರ ಮಾತಾಡ್ಕೊಂಡು ತೀರ ಜರ ಸೊಳಿ ಆದರೆ ಒಂಥರಪ್ಪ. ಈಗ ಇಂಥ ಕುಕ್ಕಣಿತಾಗೆ ಕುಕ್ಕಬೇಕು ಅಂಬೋದು ಬೋಲ್ ಕಷ್ಟ. ಜರ ಸೊಳಿ ಆದ್ರೆ ಆಸ್ಪತ್ರೆಗೆ ತೋರಿಸ್ಕೊಂಡ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಹೋಗುತ್ತೆ ಅನ್ಬೋದು. ಈಗ ಹಿಂಗೆ ಕಾಲು ಮುರ್ಕೊಂಡು ಹಿಂಗೆ ಕುಕ್ಕಂಬಿಟ್ರೆ ಬೋಲ್ ಕಷ್ಟ. ಆಗಬೇಕು ಇವನಿಗೆ. ಅವಳು ಮೆರಿತಿದ್ಲು ಅವ್ಳು ಋತು. ಆಗಬೇಕು. ಏನಂಗೆ ಇವಳು ಹಂಗೆ ಜಗ್ಗಿ ಇವ್ರ ಮನೆಯಾಗ ಏನೂ ಇಲ್ಲ ಅಮ್ಮಂಗೆ ಆಡ್ತಿದ್ಲು. ಇವಾಗ ಕಾಲು ಮುರಿದೈತಿ. ಹಾಗೆ ಸರಿಯಾಗಿ ಅವಳು ಯಾಕಲ್ಲ ಅಕ್ಕ ಮುನ್ಸಸಿ ನೋಡಾಳು. ಇವಾಗೆಲ್ಲನ ಹಂಗೆ ಮತ್ತೆ ಆಡ್ಕೊಂಬರ್ಗೆಲ್ಲನ ಇವ್ರನ್ನ ಕಂಡ್ರೆ ಆಗ್ದಿಲ್ದರಷ್ಟಿಗೆಲ್ಲನ ಶತ್ರುಗಳಿಗೆ ಹಿಂಗಾಗಿರೋದೇ ಒಳ್ಳೇದು ಅಮ್ಮಂಗೆ. ಅದೇ ಮತ್ತೆ ಆಗಲಿ ಇನ್ನೂ ಚೆನ್ನಾಗಿ ಅಂತಲೇ ಒಬ್ಬರ ಮೇಲೆ ಕೇಳಿ ಬಯಸ್ತಿರ್ತಾರೆ. ಹಂಗೆ ಕಣಮ್ಮ. ಈಗ ನಮ್ಮರಿ ಹಂಗೆ ನಮ್ಮರಿ ಜಾಸ್ತಿ ಒಟ್ಟು ಹುರ್ಕೊಂಬೋದು. ಆಗ್ಲೇಳು ಇನ್ನು ಹೋಗ್ಲೇಳು ಆಸ್ಪತ್ರೆಗೆ ಇಕ್ಲೇಳು ಅಂತ ಒಟ್ಟು ಹುರ್ಕೊಂತಾರೆ. ಬ್ಯಾರೇರು ನೋಡು ಯಾರೂ ಅಂಥದ್ದು ಬಯಸಲ್ಲ. ಚೆನ್ನಾಗಿರ್ಲಪ್ಪ ಯಾರನ್ನ ಚೆನ್ನಾಗಿರ್ಲಿ ಅಂತಾರೆ. ಈಗ ನಮ್ಮರಿ ಸ್ಯಾನೆ ಒಟ್ಟು ಹುರುಕ್ರಿರೋದು ಅಂಥದ್ದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಬಿಡಪ್ಪ. ಏನೋ ಆಗೈತಿ. ಕಾಲು ಮುರಿದಿರೋದೇನು ನೀನೇನು ಅದೇ ಬೇಕಲ್ಲ ಮಾಡ್ಕೊಂಡಿದ್ದೀಯ, ಅದೇ ಬೇಕಲ್ಲ ಮಾಡ್ಕೊಂಡಿರೋದಾದ್ರೆ ಬಿಡಪ್ಪ ಅನ್ಬೋದು. ಅದೇ ಮತ್ತೆ ಅದೇ ಬೇಕಲ್ಲ ಆಗಿದ್ರೆ ಬಿಡಪ್ಪ, ಅದೇ ಬೇಕಲ್ಲ ಮಾಡ್ಕೊಂಡವನೇ ಅನ್ಬೋದು. ಏನದು ಅದಾಗಿರೋದ ಏನು ಮಾಡೋಕ್ಕಾಗುತ್ತೆ ಹೇಳು. ಈಗ ಸುಮ್ಮನೆ ಓಡಾಡು. ಸುಮ್ಮನೆ ಓಡಾಡ್ತಿದ್ರೆ ಯಾವುದಿರಲ್ಲ. ನಿನ್ಕಂಡ್ರೆ ಹಂಗೆ ಜನ ತಲ ಹಾಕೋ ನಾನು ಮಾತಾಡ್ತಿರ್ತಾರೆ. ಬಾ ಇತ್ಲಾಗಿ ಹಿಂಗೆ ಮೆಲ್ಲಕ್ಕೆ ಬಾ. ಮೆಲ್ಲಕ್ಕೆ ನಮ್ಮ ಪ್ರವಿ ವಾಕ್ ಮಾಡ್ತಾ ಇದ್ದಾನೆ ಪಾಪ. ಕಾಲು ಮುರಿದು ಪಾಪ ಕುಕ್ಕೊಂಡು ಬೇಜಾರಾಗುತ್ತೆ ಅಂತ ಹೇಳಿ ಅದಕ್ಕೆ ವಾಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ಇತ್ಲ ಕರ್ಕೊಂಬಂದಿದ್ದಿ. ಪಾಪ ಎಂಥವ್ರಿಗೆ ಆಗಲಿ ಓಡಾಡ್ಕೊಂಡಿದ್ದಾರಿಗೆ ಹಿಂಗೆ ಕೂತ್ಕೋಬೇಕಂದ್ರೆ ಕುಕ್ಕೊಂಡು ಬೋಲ್ ಬೇಜಾರಾಗುತ್ತೆ. ಕೂತ್ಕೊಂಡಿದ್ದಾಗೆ ಕೂತ್ಕೊಂಬಕ್ಕಾಗಲ್ಲ. ಕಾಲು ಮುರಿದು ಪಾಪ ಆಪ್ರೇಷನ್ ಮಾಡಿಸಿದ್ದೀವಿ. ಪಾಪ ಇವಾಗ ಓಡಾಡ್ತಾ ಇದ್ದಾನೆ. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.